ಹೆಂಗ್ ನಡೀತಾ ಇದೆ ಬಿಸ್ನೆಸ್? ನಿಮಗೆ ಲಾಸ್ ಆಗುತ್ತಾ ಇಲ್ಲ ಪ್ರಾಫಿಟ್ ಆಗುತ್ತಾ? ಪರವಾಗಿಲ್ಲ. ಈಗ ಹೊರಗಡೆ ಹೋಗಿ ದುಡಿಯೋದಕ್ಕಿಂತ ಮನೆಯಲ್ಲಿ ಯಜಮಾನ್ರು ನೋಡ್ಕೋಬಹುದು. ಕೆಂಚಪ್ಪಂದು ದೇವರು ಬರ್ತಾರಲ್ಲ ಪೂಜಾರವರು, ಚೆನ್ನಾಗಾಗುತ್ತೆ. ಆಂಟಿ ಚೆನ್ನಾಗಿ ಎಷ್ಟೊಂದು ಜನಕ್ಕೆ ಇನ್ಸ್ಪಿರೇಷನ್ ಮತ್ತೆ ಹುಡುಕಂಡ್ ಬರ್ತಾರೆ ನಿಮ್ಗೆ ಚೆನ್ನಾಗಿ ಮಾಡಿ ತಗೊಂಡೋಗ್ತಿದ್ದಾರೆ. ಎಲ್ಲ ಹೋಟ್ಲುಗಳಿಗೆ ಡೈಲಿ ತಗೊಂಡೋಗ್ತಾರೆ. ನನಗೆ ಮಾಡೋಕ್ಕೆ ಟೈಮ್ ಇರಲ್ಲ. ಮನೆಯವರು ನೋಡ್ಕೊಂಡು ತಿಂಡಿ ಊಟ ಕೊಟ್ಕೊಂಡು ಮಾತ್ರೆ ಕೊಟ್ಕೊಂಡು. ಮತ್ತೆ ಗಾಯ್ಸ್, ನಿಮ್ಗೇನಾದ್ರೂ ಹಪ್ಪಳದ ಮಷೀನು ನಮ್ಮ ಸುತ್ತಮುತ್ತ ಎಲ್ಲಾದ್ರೂ ಗೊತ್ತಿದ್ರೆ ನಿಮಗೆ ಕಮೆಂಟ್ ಮಾಡಿ. ಹಾಗೆ ಏನಾದರೂ ಹಪ್ಪಳದ ಮಷೀನ್ ಎಲ್ಲಿ ಸಿಗುತ್ತೆ ಅಂತ ಏನಾದರೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಶಾಪಿಂದ ಬೈ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಇಟ್ ಈಸ್ ಓಕೆ. ಬಟ್ ಇದು ನೀವು ಕಣ್ಮುಂದೆನೇ ನೋಡ್ತೀರಾ, ಒಂದು ಆರ್ಗ್ಯಾನಿಕ್ ಆಗಿ ಹೆಲ್ದಿಯಾಗಿ ಹೈಜೀನಾಗಿ ಪ್ರಿಪೇರ್ ಮಾಡಿರ್ತಾರೆ. ಸೊ ಇಲ್ಲಿ ಕೊಂಡ್ಕೊಂಡು ತಿಂದರೆ ನಿಮಗೆ ತುಂಬ ಟೇಸ್ಟಿ ಆಗಿರುತ್ತೆ. ನೀವು ಯಾರಾದರೂ ಈ ಥರ ಬಿಸ್ನೆಸ್ ಮಾಡಬೇಕಂದ್ರೆ ಇವ್ರನ್ನ ತುಂಬ ಇನ್ಸ್ಪಿರೇಷನ್ ಆಗಿ ತೊಗೋಬೋದು. ಇವಾಗಿನ ಕಾಲದಲ್ಲಿ ಸುಮ್ಮನೆ ಮನೇಲಿ ಕುತ್ಕೊಳ್ಳೋ ಬದಲು ₹1 ದುಡಿದ್ರೂ ಇಂಡಿಪೆಂಡೆಂಟಾಗಿ ದುಡಿದ್ರೆ ಅದರಲ್ಲಿ ಖುಷಿನೇ ಬೇರೆ ಇರುತ್ತೆ. ಎಕ್ಸಾಂಪಲ್ ಇವ್ರಂಥವ್ರು ನೋಡಿಬಿಟ್ಟೆ ನೀವು ತುಂಬ ಜನ ಇನ್ಸ್ಪಿರೇಷನ್ ಆಗಿ ತೊಗೋಬೋದು. ಬಿಡಿ ಆಂಟಿ ಬೇಚರಂತೆ ಕಾಫಿ ಕೊಡ್ತೀನಿ. ಸೊ ಈ ಥರದವ್ರನ್ನ ನೋಡಿದಾಗ ತುಂಬ ಇಂಡಿಪೆಂಡೆಂಟ್ ವುಮೆನು ಎಷ್ಟು ಇಂಡಿಪೆಂಡೆಂಟಾಗಿ ದುಡಿತಾ ಇದ್ದಾರೆ, ಇನ್ನೊಬ್ರಿಗೆ ಡಿಪೆಂಡೆಂಟ್ ಆಗದೆ ಮನೆಯಲ್ಲೇ ಕುತ್ಕೊಂಡು ₹1 ದುಡಿದ್ರೂ ಖುಷಿನೇ. ಕಷ್ಟಪಟ್ಟು ದುಡಿಯೋದ್ರಲ್ಲಿ ಇರೋ ಖುಷಿನೇ ಬೇರೆ. ಸೊ ಈ ಥರದವ್ರನ್ನ ನೋಡಿದಾಗ ತುಂಬ ಜನ ಇನ್ಸ್ಪಿರೇಷನ್ ಆಗಿ ಕೂಡ ತೊಗೋಬೋದು. ನೀವು ಮನೇಲಿ ಕುತ್ಕೊಂಡು ಈ ಥರ ಎಲ್ಲ ಪ್ಲ್ಯಾನ್ ನಿಮ್ಮದು ಮೆಂಟಲಿ ಫುಲ್ಲು ನೀವು ರನ್ ಆಗ್ತಾನೇ ಇರುತ್ತೆ. ನಿಮಗೆ ಹೊಸ ಹೊಸ ಐಡಿಯಾ ಬರ್ತಾ ಇರುತ್ತೆ. ಇನ್ನು ವಯಸ್ಸಾಗ್ತಾನೆ ಆಗಲಿ ಸ್ವಲ್ಪ ಚಿಂತೆಗಳು ಜಾಸ್ತಿ ಆಗುತ್ತೆ. ಈ ಥರ ಬಿಸ್ನೆಸ್ ಕಡೆ ನೀವು ಮೈಂಡ್ನ ಡೈವರ್ಟ್ ಮಾಡಿದ್ರೆ ನಿಮಗೆ ಆ ಥರ ಚಿಂತೆ ಇರಲ್ಲ. ಫುಲ್ ಹೆಲ್ದಿ ಆಗಿರ್ತೀರ, ಮತ್ತು ಬಿಸ್ನೆಸ್ ಕೂಡ ಆಗ್ತಾ ಇರುತ್ತೆ. ನೀವು ಅರ್ನ್ ಕೂಡ ಮಾಡ್ಬೋದು, ಖುಷಿಯಾಗಿರ್ತೀರ ನೀವು ಅದರಿಂದ. ಗೈಸ್ ನೋಡಿ, ಹಪ್ಪಳ ಕೊಟ್ಟಿದ್ದಾರೆ ಆಂಟಿ ತಿನ್ನೋಕ್ಕೆ. ಒಳ್ಳೆ ಟೇಸ್ಟಿ ಆಗಿದೆ. ಸಂಜೆ 6 ಗಂಟೆ, ಒಳ್ಳೆ ಸ್ನ್ಯಾಕ್ಸು, ಸಕ್ಕತ್ತಾಗಿದೆ ಟೇಸ್ಟ್ ಮಾತ್ರ. ಯಾರ್ಯಾರಿಗೆಲ್ಲ ಬೇಕು ಬಂದು ತಗೊಂಡೋಗಿ. ಹೆಲ್ದಿ ಆಗಿದೆ, ತಿನ್ನಿ, ಖುಷಿಯಾಗಿದೆ, ಚೆನ್ನಾಗಿದೆ. ಆರ್ಗ್ಯಾನಿಕ್, ಹೆಲ್ದಿ ಫುಡ್, ಹೈಜೀನಿಕ್ ಫುಡ್. ಮನೇಲಿ ಮಾಡಿರೋ ಹಪ್ಪಳ ಕಣೆ. ಇದಕ್ಕೆಷ್ಟು? ಇದಕ್ಕೆ ₹50, ಇದಕ್ಕೆ ₹100. ಗೈಸ್, ಇದು ಲೊಕೇಶನ್ ಬಂದುಬಿಟ್ಟು ಎಕ್ಟಿ ಹತ್ರ ಬಡಾವಣೆ ಅಂತ ಇದೆ. ಇಲ್ಲಿ ಬಂದುಬಿಟ್ಟು ನೀವು ಹಪ್ಪಳ ಮಾಡ್ತಾರಲ್ಲ ಪುಷ್ಪಕ್ಕ ಅವ್ರ ಮನೆ ಎಲ್ಲಿ ಅಂತ ಕೇಳಿದ್ರೆ ಯಾರು ಬೇಕಾದರೂ ಹೇಳ್ತಾರೆ. ನಿಮ್ಗೇನಾದರೂ ಫಂಕ್ಷನ್ಸ್ ಇದ್ದರೆ, ಮದುವೆ ಇದ್ದರೆ, ಏನಾದರೂ ಫಂಕ್ಷನ್ಸ್ ಇದ್ದರೆ, ನಿಮಗೆ ಹಪ್ಪಳ ಬೇಕು ಜಾಸ್ತಿ ಅಮೌಂಟಲ್ಲಿ ಅಂತ ಅಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ.